-15 ಡಿಗ್ರೀಸ್ ಇದೆ. ಕೈಯೆಲ್ಲ ಹಂಗೆ ಫ್ರೀಸ್ ಆಗ್ತದೆ, ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ಫೀಲ್ ಕೂಡ ಆಗ್ತಾಯಿಲ್ಲ ನಮ್ಮದು ಕೈಗಳು. ಚಪ್ಪಲಿ ಏನೋ ಕಾಲ್ಗೆ ನಾನು ಯಾವುದೇ ರೀತಿ ಸಾಕ್ಸ್ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಇಲ್ಲಿರೋ ಕಲ್ಲು ಕೂಡ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಫ್ರೀಸ್ ಆಗಿದೆ ಇದು ಕಲ್ಲುಗಳು ಕೂಡ. ನೀವು ಇನ್ನೊಂದು ಹೇಳಿದ್ರೆ ನೀವು ನಂಬಲ್ಲ, ಬಾತ್ರೂಮಲ್ಲಿ ಟ್ಯಾಂಕಿಂದ ನೀರು ಬರ್ತಾ ಇಲ್ಲ. ಏನು ಮಾಡೋಣ ಹೇಳಿ, ನಾವು ಅರ್ಥ ಆಗ್ತಾ ಇಲ್ಲ ನಮಗೂ ಏನು ಮಾಡೋದು ಅಂತ. ಈ ಗಾಡಿಯಲ್ಲಿ ಡೀಸೆಲ್ ಇಲ್ಲ ಸರಿನಾ, ಇವಾಗ ಜರಿಕೈನ್ ಇದೆ. ಜರಿಕೈನಲ್ಲಿರೋ ಬೀಗ ತೆಗಿಯಕ್ಕೈತಲ್ಲ ಒಂದೊಂದಲ್ಲ ಅಣ್ಣ. ಸ್ಟೋರಿ ನೋಡೋರೆಲ್ಲ ಪ್ರೇ ಮಾಡ್ಕೋತಾ ಇರ್ತಾರೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇ 7 ಅಲ್ವಾ ಬೈ? ಡೇ 7 6 6 ದಿವಸಕ್ಕೆ ಇಲ್ಲಿಗೆ ಬಂದ್ಬಿಟ್ಟ. ನೈಸ್. ಡೇ 6. ಸೊ ಬೆಂಗಳೂರಿಂದ ಹೊರಟು ನಾವು ಇವತ್ತು 6ನೇ ದಿವಸ. ಸೊ ಇವತ್ತು ನಾವು ಇದೀವಿ ರಕ್ಚುಂಬಲ್ಲಿ. ನಾನು ನೋಡಿರ್ತೀಯ ಲಾಸ್ಟ್ ಬ್ಲಾಗಲ್ಲಿ ನೀವು. ಸೊ ಸ್ನೋ ಕೇಪ್ಡ್ ಮೌಂಟೇನ್ಸ್ ಯಾವ ಥರ ಇದೆ ಅಂದರೆ ಮುಂದೆ ಬ್ಯೂಟಿಫುಲ್ ಆಗಿದೆ ನೋಡಿ, ಫುಲ್ ಸುತ್ತ. ಮತ್ತು ಟೆಂಪ್ರೇಚರ್ ಬಂದು ಆ್ಯಸ್ ಆಫ್ ನೌ -15 ಡಿಗ್ರೀಸ್ ಇದೆ ಇಲ್ಲಿ. ಸೊ ಏನು ಹಾಕ್ಕೊಂಡಿಲ್ಲ, ಆದರೂ ನಾನು ಇದೆ ಅಷ್ಟು ಡಿಗ್ರಿ ಇದೆ ಇಲ್ಲಿ ತೋರಿಸ್ತಿದೆ ಇದರಲ್ಲಿ. ಯಾವುದರಲ್ಲಿ ಲೊಕೇಶನ್ ಇದರಲ್ಲಿ ಎಷ್ಟು ಡಿಗ್ರಿ ಇದೆ ಅಂತ ಹೇಳ್ಬಿಟ್ಟು. -14 ಇಲ್ಲ ಅಂತ ಹೇಳಿದರು, ಬಟ್ ವೆದರ್ ಇದರಲ್ಲಿ ತೋರಿಸ್ತು -14 ಅಂತೇಳಿ ಇರಲಿ. ಸೊ ನೋಡಿ ಏನಪ್ಪ ಅಂದರೆ ಜುಗಾಡ್ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತು, ಲಾಸ್ಟ್ ಭಾಗ ನೋಡಿರ್ತೀರ. ಇದರಲ್ಲಿ ಬರೀ ಇರೋದೇ 4 ಕಿಲೋಮೀಟ್ರ್ ರೇಂಜ್ ಅಷ್ಟೇ. ಅದಕ್ಕೆ ಇವಾಗ ಐಲೆಕ್ಸ್ ದೊಡ್ಡ ಗಾಡಿಯಿಂದ ಇದಕ್ಕೆ ಡೀಸೆಲ್ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ಏನಕ್ಕೆ ಅದರಲ್ಲಿ ಜಾಸ್ತಿ ಇದೆ ಡೀಸೆಲ್ಲು. ಸೊ ಅದರಿಂದ ಇಲ್ಲಿಂದ ಹೋಗಿ ಡೀಸೆಲ್ ತರಬೇಕು ಅಂತಂದರೆ ಏನು ಪ್ರಾಬ್ಲಮ್ ಅಂದರೆ, ಇರೋದೇ 14 ಕಿಲೋಮೀಟ್ರ್. 14 ಕಿಲೋಮೀಟ್ರ್ ಹೋಗೋಕ್ಕೆ 1 ಅವರ್ ತೋರಿಸುತ್ತೆ, ಹಂಗಿರುತ್ತೆ. ಆಯಿಲ್ಲ. ಓ, ಈ ಮೌಂಟೇನ್ ರೀಜನ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ ಬೈ. ಸ್ವಲ್ಪ ಆಯಿಲ್ ಬಿಟ್ಟು ಇದು ಮಾಡಬೇಕು, ಆಗ್ತಾ ಇಲ್ವಾ? ಜಾಮ್ ಆಗಿರುತ್ತೆ. ಇವಾಗ ನೋಡಿ ಈ ಗಾಡಿಯಲ್ಲಿ ಡೀಸೆಲ್ ಇಲ್ಲ ಸರಿನಾ, ಇವಾಗ ಜರಿಕೈನ್ ಇದೆ. ಜರಿಕೈನಲ್ಲಿರೋ ಬೀಗ ತೆಗಿಯಕ್ಕೈತಲ್ಲ ಒಂದೊಂದಲ್ಲ ಅಣ್ಣ. ಸ್ಟೋರಿ ನೋಡೋರೆಲ್ಲ ಪ್ರೇ ಮಾಡ್ಕೋತಾ ಇರ್ತಾರೆ. ಪಾಯಿಂಟ್ ಟು ಬಿ ನೋಟೆಡ್. ಎಸ್ ಯುವರ್ ಆನರ್. ಕೈಯೆಲ್ಲ ಫ್ರೀಸ್ ಆಗ್ತಿದೆ ಗುರು, ಬಯಸ್ಬಿಟ್ಟಿದ್ದೆ. ಇಲ್ಲಿ ಬಿಸಿಲಿಂದ ಈ ಕಡೆ ಬಂದ್ರೆ ಫ್ರೀಸ್ ಆಗ್ತಿದೆ. ನೆರಳಿಗೋದ್ರೆ ಆಗ್ತಿದೆ. ಬಾಯ್ ಚಪ್ಪಲಿ. ನೀವು ವಿಡಿಯೋ ಮಾಡೋಕ್ಕೋಸ್ಕರನೇ ಹಿಂಗೆ ಮಾಡಿರ್ತೀರಿ. ನಾನು ಆವಾಲಿಂದ ಹಿಂಗೆ ಇದ್ದೀನಪ್ಪ, ವಿಡಿಯೋಗೋಸ್ಕರ ಏನು ಆವಾಲಿಂದ ಹಿಂಗೆ ಇದ್ದೀನಿ. ನಂಬೇಡಿ, ನಾನು ಪ್ಯಾಂಗಂಗಲ್ಲೆಲ್ಲ ಬರೀ ಟಿ ಶರ್ಟ್ ಅಲ್ಲಿ ಓಡಾಡ್ತಿದ್ನೋ. ಬಟ್ ನೆಕ್ಸ್ಟ್ ದಿವಸ ತಲೆನೋವು ಬಂತು, ಯಾಕೆಂದ್ರೆ ಗಾಳಿ ಹಂಗೆ ಹೊಡಿತಾ ಇತ್ತು. ಇರ್ತೀನಿ ಅದ್ರಲ್ಲೇನು. ಅಯ್ಯೋ ಆಲ್ರೆಡಿ ನಾನು ಅಕ್ಲಮಟೈಸ್ ಆಗಿದ್ದೀನಿ. ಸೊ ಈ ಥರ ಇದೆ. ಎಷ್ಟು ವರ್ಷ ನನಗೆ ತುಂಬ ವರ್ಷ ಆಗಿದೆ, ನಾನು ತುಂಬ ನೋಡ್ಬಿಟ್ಟು. ನೀವು ನಿಮ್ಗೆ ವಯಸ್ಸಾಗಿದೆ ಅಂತ ನನಗೂ ಗೊತ್ತು, ನಿಮ್ಮ ಫಾಲೋವರ್ಸ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇಲ್ಲ ಪಾಪ ಯಾರು ಗೊತ್ತಿಲ್ಲ. 31 ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? 41 ಇದ್ರೆ ಮಾನವರಿದೆಲ್ಲ ತೆಗಿತಾರೆ. ಸೊ ಇಲ್ಲೆಲ್ಲೇ ಅಲ್ಲಲ್ಲೇ ನೋಡಿ ಬಿದ್ದಿರೋದು ಇನ್ನೂ ಕರ್ಗಿಲ್ಲ. ಇದು ಸ್ವಲ್ಪ ಇದೆಲ್ಲ ಬ್ಲ್ಯಾಕ್ ಐಸ್ ಆಗ್ಬಿಟ್ಟಿದೆ. ಇದ್ರ ಮೇಲೆ ನಿಂತ್ಕೊಂಡ್ರೆ ಹೆಂಗ್ ಬೀಳ್ತೀವಿ ಅಂದರೆ, ಸ್ನೇಹಿತರೆ ಬ್ಲ್ಯಾಕ್ ಐಸ್ ಆಗ್ಬಿಟ್ಟಿದೆ. ಇದು ಬಿಸಿಲು ಬೀಳ್ತಾ ಇರೋ ಕರಗ್ತಾರ ನೋಡಿ ಇಲ್ಲಿ ನದಿ ಹೆಂಗಿದೆ ಅಂತ. ವಾ, ಇವನು ಫೋಟೋ ತೆಗೆಸ್ಕೊತಾವನಾ ಅಪ್ಪ. ಸೊ ನೋಡಿ ಯಾವ ಥರ ಇದೆ ಇಲ್ಲಿ. ನೀರು ನದಿ ಹರಿತಾ ಇದೆ. ಯಾವ ನದಿ ಇದು? ನೀರು ಇವ್ರು ಕೇಳ್ತೀನಲ್ಲ ನಾನು. ತುಂಗಭದ್ರಾ ಬೈ ಡ್ಯಾಮಿಂದ ಅರ್ಧ ಬರ್ತದೆ. ಏ ದಟ ತುಂಗಭದ್ರಾ ಅಂತೆ, ತುಂಗಭದ್ರಾ ಅಂತ. ಫ್ರೀಸ್ ಆಗ್ಬಿಟ್ಟು ಆಮೇಲೆ ಎತ್ಕೊಂಡು ಹೋಗ್ಬೇಕಾಯ್ತದೆ. ಓ ಹಂಗೆ. ಈಗ ಆಲ್ರೆಡಿ ನನ್ನ ಕೈಯೆಲ್ಲ ಫ್ರೀಸ್ ಆಗ್ತದೆ. ನೋಡಿ ಈ ನಾಯಿ ಹೆಸರು ಬಂದ್ಬಿಟ್ಟು ಕಚರಾ ಅಂತ. ಇವ್ನು ಬರೀ ಕಚರಾ ತಿಂತಾನೆ ಅಂತ ಹೇಳ್ಬಿಟ್ಟು ಕಚರಾ ಅಂತ ಹೆಸರು ಕೊಟ್ಟಿದ್ದಾರೆ ನನಗೆ. ಮತ್ತೆ ಇಲ್ಲಿ ರಾಜ್ಮಾ, ರಾಜ್ಮಾ ವಾ, ಇಲ್ಲಿ ನೋಡಿ ಇಲ್ಲಿ ರಾಜ್ಮಾ ಚಾವಲ್ ಅಂತ ಹೇಳಿದೆ. ರಾಜ್ಮಾ ನೋಡಿ, ರಾಜ್ಮಾ ರಾಜ್ಮಾ ಚಾವಲ್. ಅದ್ರ ಹೆಸರು ಏನಂತ ಗೊತ್ತಿಲ್ಲ. ನೋಡಿ ಬರ್ತಾ ಇದ್ದಾರೆ ಬಾಯ್ಸ್. ರಾಜ್ಮಾ ಹೆಂಗಿದೆ ನೋಡಿ ನಾಯಿಗಳು ಇಲ್ಲಿ. ಅಲೆ ಓಡಾಡ್ಕೊಂಡು ಇರ್ತವೆ. ರಾಜ್ಮಾ ರಾಜ್ಮಾ
ಕೇಳಿ ರಾಜ್ಮಾ ಯಾವುದು ಚಾವಲ್ ಯಾವುದು ನನಗೆ ಗೊತ್ತಿಲ್ಲ, ಕನ್ಫ್ಯೂಷನು ಇರಲಿ. ಸೊ ಈ ಥರ ಇದೆ ಸ್ನೇಹಿತರೆ ಇದೊಂದು ಜಾಗ. ನಾವು ಅರುಣಾಚಲಲ್ಲಿ ಏನು ಒಂದು ಸ್ಯಾಂಕ್ತಿ ವ್ಯಾಲಿ ಅಂತ ಹೋಗಿದ್ವಲ್ಲ, ಸೊ ಅದೇ ಥರನೇ ಸಿಮಿಲರ್ ಆಗಿದೆ ಇದು ಜಾಗ. ಆ್ಯಕ್ಚುಲಿ ಅದು ಗೊತ್ತಂದರೆ ಅಲ್ಲಿ ಸ್ನೋ ಇರಲಿಲ್ಲ, ಇಲ್ಲಿ ಸ್ನೋ ನೋಡೋಕ್ಕೆ ಸಿಗ್ತಾಯಿದೆ. ಸ್ನೋ ಮೌಂಟೇನ್ಸ್ ಹತ್ರನೇ ಇದೆ. ಸೊ ಆ ಥರ. ಸೊ ಇವಾಗ ಡೀಸೆಲ್ದು ಏನು ಸಿಗ್ ನೋಡೋಣ. ತೆಗಿತಾ ಇದ್ದಾರೆ ಬಾಯ್ಸು, ತೆಗ್ಬಿಟ್ರು ಕೀನ. ಕಷ್ಟಪಟ್ಟು ತೆಗ್ಬಿಟ್ರು. ಲೈಟ್ ಹಾಕ್ಬೇಕಾ? ಲೈಟ್ ಹಾಕಿ. ಬಂತು ನೋಡು. ಬರ್ತಾ ಇದೆ ಇಲ್ಲಿ ಲಾಕ್ ಮಾಡ್ಕೋಬೇಕಾದ್ರೆ ಲಾಕ್ ಮಾಡ್ಕೋ. ಬರ್ತಾ ಇದೆ. ಓ ಫೈನಲಿ ಸ್ಲೋ ಆಗಿ ಬರ್ತಾ ಇದೆ. ಸ್ಲೋ ಆಗಿ ಬರ್ತಾ ಇದೆ ಬೈ. ಬೇಕು ಒಂದು ಹಾಫ್ ಅನ್ ಅವರ್ ತುಂಬಕ್ಕದು. ಒಂದು 5 ಲೀಟರ್ ಸಿಕ್ಕಿದ್ರು ಹೋಗಿ ಹಾಕ್ಸ್ಕೊಂಡ್ಬಿಡ್ಬೋದು. ಅಲ್ಲ ಅದು ಹಾಕ್ಸ್ಕೊಂಬರ ಅಲ್ಲ ಫಿಲ್ ಆಗ್ತೀವಿ ನೋಡ್ಬೇಕಾಗಿತ್ತು. ಬರ್ತೈತೆ ಇಲ್ಲಿ. ಇಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಬರ್ತಾ ಇದೆ ನೋಡಿ ಪಾಠ. ಇಲ್ಲಿ ಚೂರು ಬರ್ತೈತೆ. ಅಲ್ಲ ಚೂರು ಬರ್ತೈತೆ. ಸೊ ನೋಡಿ ಇಲ್ಲಿ ಅಡ್ವೆಂಚರ್. ಕೀ ತಗೊಂಡೋಗ್ಬಿಟ್ಟು ಕೀ ಇಲ್ಲ. ಇದರಲ್ಲೂ ಇಳಿತಾ ಇದೆ, ನಿಧಾನಕ್ಕೆ ಇಳಿತಾ ಇದೆ. ಇನ್ನೂ ಬರೀ ಇಲ್ಲಿವರೆಗೂ ತುಂಬಿದೆ ಅಷ್ಟೇ. ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ರಿವರ್ ಹತ್ರ ಹೋಗಿ ಸ್ವಲ್ಪ ಫೋಟೋ ವೀಡಿಯೋ ಏನಾದ್ರು ತಗೊಂಡು ಬರೋಣ, ಹಂಗೆ ನೋಡ್ಕೊಂಬರೋಣ ಹೇಗಿದೆ ಜಾಗ ಅಂತ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ ಬನ್ನಿ. 7 ಕಂಟ್ರಿ ಮೇಲೆ ಅವನೊಬ್ಬನೇ ಅಂತ ಅಟ್ಯಾಕ್ ಮಾಡಿರೋದು. ಹೌದಾ? ಯಾರು? ಅವನೇ ಇರಾನವನು. ನೋಡಿ ಸ್ನೇಹಿತರೆ, ಶಾರ್ಟ್ ಕಟ್ ರಿಬ್ಸ್ ನೋಡಿ. ಇದು ಯಾವುದ್ರದ್ದು ಪ್ರಾಣಿದು ಏನೋ ಆಗಿದೆ, ಫ್ರೀಸಾಗಿ ಏನೋ ಆಗಿರಬೇಕು, ಇಲ್ಲಾಂದರೆ ಹಂಗೆ ಏನಾದರೂ ತಿನ್ಕೊಂಡಿರ್ಬೇಕು. ಸ್ನೋ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಐಸ್ ಆಗಿದೆ ಇದು, ಸ್ನೋ ಅಲ್ಲ. ನೋ ಮೋರ್ ಸ್ನೋ, ದಿಸ್ ಇಸ್ ಕನ್ಸಿಡರ್ ಆಸ್ ಐಸ್. ಏನು ಹೇಳಿ, ಅಲ್ಲೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ. ಹೆಂಗೂ ಡೀಸೆಲ್ ಫಿಲ್ ಆಗಬೇಕಲ್ಲ, ಅದಕ್ಕೋಸ್ಕರ. ಲೆಟ್ಸ್ ಗೋ. ನೀರು ತೆಗಿ, ವೀಡಿಯೋಗೋಸ್ಕರ ನೀರು ತೆಗಿತೀವಿ. ಕಾಲು ನೀರು ನೋಡಿ ಇಟ್ಬಿಟ್ಟ, ಫ್ರೀಸು ಕೋಲ್ಡು. ಏನು ಹೇಳಿ, ಇವರು ಕ್ಯಾಮ್ರಾಮ್ಯಾನು ಜಾಲಿ. ಇಲ್ಲಿ ನದಿ ಸೈಡಲ್ಲಿ ನೋಡಿ ಕಾಫಿ ಮಾಡ್ತಾ ಇದ್ದೀವಿ. ಜಾಲಿ. ಆ ಡ್ರೋನ್ ಎಲ್ಲೋ ಹೋಯ್ತು, ಆರಿಸ್ತವ್ನು ಡ್ರೋನ್ನ. ಏನು ಅಂತ ಗೊತ್ತಾಯ್ತಿಲ್ಲ. ಓಕೆ, ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿರೋ ಚಳಿ, ಇಲ್ಲಿರೋ ಈ ಬರ್ತಾ ಇರೋ ನಲ್ಲಿ ಕೋಲ್ಡ್ ವಾಟ್ರಿಗೆ ಇವತ್ತು ಅಲ್ಲೇ ಉಜ್ಜಿಲ್ಲ ನಾನು. ಏನು ಹೇಳಿ, ಅಲ್ಲೂ ಉಜ್ಜಿಲ್ಲ, ಮಕ್ಕಳು ತೊಳ್ದಿಲ್ಲ. ಬೆಳಿಗ್ಗೆ ಹಂಗೆ ಎಲ್ಲ ನಡೀತಿದೆ ಕಾಫಿ ಟೀ. ನೀವ್ಯಾರು ಉಜ್ಜಿಲ್ಲ ತಾರೆ? ಬಂದ್ರೆ ಅದೃಷ್ಟ ಓಡುತ್ತೆ. ಓಕೆ ರೆಡಿ. ಭಾಸ್ಕರ್ ಹಾಲಾಗ್ತವನೆ. ತೂಗಿರೇ ತೋ ಭಾಸ್ಕರ್ ಹಾಲಾಗ್ತವನೆ ಕಾಫಿಗೆ. ಇನ್ನೊಂಚೂರು ಕೆಳಗಡೆ ಬೈ, ನಿಮ್ಮ ಮಗನೇ ಕಾಣಲ್ಲ. ವಾ ಕ್ಯಾ ಬಾತೆ ಚೆಲ್ಲೋ ತರ ಹಾಕ್ಬಿಡಿ ಬೈ. ಇಂಡಿಪಾ ಇದನ್ನೇ ಸ್ಟೇಟಸ್ ಓ ಬಿಸಿಯಾದ ನೆಸ್ಕಫೆ ಕಾಫಿ ಸವಿಯಲು ಸಿದ್ಧ. ವಾವ್, ಬ್ಯೂಟಿ, ಸಕ್ಕತ್ತು. ಓಕೆ, ಇರಿ ಎದೊಳ್ತೀನಿ. ಇಲ್ಲಿರೋರು ಯಾರು ಅಲ್ಲಿ ಉಜ್ಜಿಲ್ಲ, ಯಾರು ಬಾತ್ರೂಮ್ಗೆ ಹೋಗಿಲ್ಲ. ಸ್ನೇಹಿತರೆ, ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಚಿಕ್ಕೂರ್ಗೆ. ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಅದನ್ನು ಕರೀತಾರೆ ಆ ಜಾಗನ. ಇಲ್ಲಿಂದ 14 ಕಿಲೋಮೀಟರ್ ಇದೆ ಈ ಒಂದು ರಕ್ಷನ್ ಜಾಗದಿಂದ. ಸೊ ಇವಾಗ ಇಲ್ಲಿಂದ ಹೊರಡೋಣ. ನೋಡಿ ಹೆಂಗಿದೆ ಗ್ಲೇಷಿಯರ್ಸ್. ಸ್ವಲ್ಪ ಬಿಸಿಲು ಬರ್ತಾಯಿದೆ, ಹಂಗೆ ಸ್ವಲ್ಪ ಟೆಂಪ್ರೇಚರು ಡೌನ್ ಆಗ್ತಾಯಿಲ್ಲ, ಹೈ ಆಗ್ತಾಯಿದೆ, ಬಿಸಿ ಆಗ್ತಾಯಿದೆ. ಬಟ್ ಆದ್ರೂ ಚಳಿ ಇದೆ, ಫ್ರೀಸ್ ಆಗ್ತಾಯಿದೆ ಕೈಯೆಲ್ಲ. ಏನೂ ಮಾಡೋಕ್ಕಾಗಲ್ಲ. ಈ ರೇಂಜಿಗೆ ಪ್ಯಾಕ್ ಆಗಿದ್ದೀನಿ. ಕಿವಿ ಹೊರಡೆ ಗಾಳಿ ಹೋಗ್ತಾಯಿದೆ, ಅದರಿಂದ ಚಳಿ ಗಾಳಿ ಹಾಕಬೇಕು ಅಂತೇಳಿ. ಸೊ ಇವಾಗ ಇಲ್ಲಿಂದ ಓಡೋಣ. ಡೀಸೆಲ್ ಇರಲಿಲ್ಲ ಈ ಗಾಡಿಗೆ. ಸೊ ಹೈಲೆಕ್ಸಿಂದ ಈ ಗಾಡಿಗೆ ಒಂದು 10 ಲೀಟ್ರ್ ತೆಗೆದಾಕಿದ್ದೀವಿ. ಸೊ ಮ್ಯಾನೇಜಬಲ್. ಇಲ್ಲಿ ಪೆಟ್ರೋಲ್ ಬಂಕ್ ಅದು ನಾವು ಒಂದು 7-7:30 ಒಳಗಡೆ ಹೋಗಬೇಕು. ಇಲ್ಲಿ ಇದ್ರ ಹತ್ರ ಯಾವುದಪ್ಪ ಅದು ಸಾಂಗ್ಲಾ ಹತ್ರ. ಸೊ ಸಾಂಗ್ಲಾ ಹತ್ರ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ಫಿಲ್ ಮಾಡಿಸ್ಕೊಬೇಕು. ನೋಡೋಣ. ಬೆನ್ಸಿನ್ ಬಾಯ್ಗೆ ಬಾಯ್ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಬಾಯ್. ಇವ್ರು ಕುಶಾಲನಗರದಲ್ಲಿ ಇದ್ರಂತ ಆ್ಯಕ್ಚುಲಿ, ಸೂಪರ್ ಮಡಿಕೇರಿಲಿ. ಇವಾಗಾನು ಮನೆ ಇದೆಯಂತೆ, ಬಟ್ ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು. See you next time. Yeah, see you next time. Okay, ji. Bye.
ಓಕೆ ಸೊ ಚೆನ್ನಾಗಿ ಹೋಸ್ಟ್ ಮಾಡಿದ್ರು. ಬಟ್ ಇದು ಏನಂತಂದರೆ ಹಳ್ಳಿ ಆಗಿರೋದ್ರಿಂದ ಯಾವುದೇ ರೀತಿ ಏನು ಫೆಸಿಲಿಟೀಸ್ ಇಲ್ಲ. ಅದೊಂದು ಅಂದರೆ ಬಿಸಿನೀರು ಆಗಿರ್ಬೋದು, ಅದಾದಮೇಲೆ ಶವರು ಅದು ಅಂತಂದರೆ ಮುಖ ತೊಳ್ಕೊಳಕ್ಕೆ ಒಂದು ಬಕೆಟ್ ಕೊಡ್ತಾರೆ. ನಡೀರಿ. ಬಟ್ ಏನಂತಂದರೆ ಫುಲ್ಲು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಫೀಲ್ಸ್ ಅಷ್ಟೇ ನಿಮ್ಗೆ. ಯಾಕೆಂತಂದರೆ ಕೋಲ್ಡ್ ಅಷ್ಟಿದೆ, -15ವರೆಗೂ ಹೋಗಿತ್ತು. ರಾತ್ರಿ ಇನ್ನೂ ಜಾಸ್ತಿ ಹೋಗಿತ್ತು, -18ವರೆಗೂ ರಾತ್ರಿ. ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ -15 ಇತ್ತು. 7 ಗಂಟೆಯಲ್ಲಿ. ಬಟ್ ರೆಸ್ಟ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಸೂಪರು. ಅದೊಂದು ಊಟನೂ ಅದೇ ಆ್ಯಸ್ ಯೂಶಲ್ ಅವ್ರ ಟೇಸ್ಟ್ ತಕ್ಕಂತೆ ಚೆನ್ನಾಗಿ ಮಾಡಿದ್ರು. ಪೋಹಾ ಕೊಟ್ಟರು ಬೆಳಿಗ್ಗೆ, ಬ್ರೆಡ್ ಆಮ್ಲೆಟ್ ಇತ್ತು ಇವ್ರಿಗೆಲ್ಲ, ಮತ್ತು ಎಗ್ ಇತ್ತು ನಾನ್ ವೆಜ್ ತಿನ್ನೋರಿಗೆ. ನಮಗೆ ಬರೀ ಇದೇನೆ, ಏನು ಹೇಳಿ, ಪೋಹಾ ಮತ್ತು ಬ್ರೆಡ್ ಅಷ್ಟೇ. ಸೊ ಓಕೆ, ಲೆಟ್ಸ್ ಗೋ. ಲಾಸ್ಟ್ ವಿಲೇಜ್ ಚಿಟ್ಕುಲ್ಗೆ ಹೋಗೋ ರೂಟ್ ಅಂತೂ ಸಕ್ಕತ್ತಾಗಿದೆ. ಆ ಕಡೆ ಈ ಕಡೆ ಪೈನ್ ಟ್ರೀಸು, ಮಧ್ಯದಲ್ಲಿ ರೋಡು ನೋಡ್ಬೋದು ಹೇಗಿದೆ ಅಂತ. ಬಟ್ ರೋಡ್ ಅಷ್ಟಕ್ಕಷ್ಟೇ, ಅಷ್ಟೇನು ಚೆನ್ನಾಗಿಲ್ಲ. ಒಳ್ಳೆ ಮಜಾ ಇದೆ ಹೋಗೋದಕ್ಕೆ. ನಿಧಾನ ಕಣ, ಬರೀ ಕಲ್ಲುಗಳು ಇದೆ ಲೆಫ್ಟ್ ರೈಟಲ್ಲಿ. ಬ್ಯೂಟಿ ಅದು ಬಿದ್ದು ಹಂಗೆ ಉಳ್ಕೊಂಡಿದೆ. ಇನ್ನು ಅಲ್ಲೇನೋ ಕಡ್ಡಿ ಅನ್ನೋದು ಇದೆಯಾ, ಏನು ಕತ್ತಿನೋ ಗೊತ್ತಿಲ್ವಲ್ಲ. ಅದು ನೀರು ಇಟ್ಕೊಂಡ್ರು ಅಣ್ಣ. ಓಕೆ, ಸೂಪರ್ ಆಗಿದೆ. ಎಲ್ಲ ಪೈಪ್ಗಳೋಗಿದೆ, ನೀರಿಗೇನು ಕಮ್ಮಿ ಇಲ್ಲ ಇಲ್ಲಿ. ಬ್ಯೂಟಿ ಇಲ್ಲಿ ನೋಡಿ, ಸಖತ್ತಲ್ಲ. ಮುಂದೆ ನೋಡಿ ಸ್ನೇಹಿತರೆ, ಇದು ಪೀಕು. ಪಾ ಅಯ್ಯೋ, ಏನಲ್ಲ ಹೆಂಗಿದೆ ಬ್ಯೂಟಿ. ಸೊ ನನಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಹಿಂದ್ಗಡೆ ಗ್ಲೇಷಿಯರ್ ಯಾವ ಥರ ಇದೆ ಅಂತ. ಗ್ಲೇಷಿಯರ್ ಅಲ್ಲ, ಪೀಕ್, ಸಾರಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಈಗ ಚಿಟ್ಕುಲ್ ಏನೋ ಅನ್ಕೊಂಡು ಸಖತ್ ದೊಡ್ಡದವ್ರೆ ಗುರು. ಸ್ಕಾರ್ಪಿಯೋ, ಇಲ್ಲೆಲ್ಲ ಅದೇನೆ. ಸ್ಕಾರ್ಪಿಯೋ ನೋಡು, ಜಿಪ್ಸಿ ಅಂಥದ್ದೇ ಗಾಡಿಗಳು. ಮತ್ತು ಬುಲೆರೋ, ಅಲ್ಟ್ರಾ ಲೆಜೆಂಡ್. ಅವ್ರು ಬಿಡಿ, ಲಾರ್ಡು. ನೋಡಿ ಸ್ನೇಹಿತರೆ, ನಾವು ಬಂದಿದ್ದೀವಿ ಲಾಸ್ಟ್ ಇಲ್ಲಿವರೆಗೂ ಅಷ್ಟೇ ಬಿಡೋದು ನಮಗೆ. ಚಿಟ್ಕುಲಿಂದ ಒಂದು 2 ಕಿಲೋಮೀಟರ್ ಮುಂದೆ ನೋಡಿ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಟ್ಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹಾಕಿದ್ದಾರೆ. ಇದ್ರ ಮುಂದೆ ಯಾವ ಸಿವಿಲಿಯನ್ಸ್ಗೂ ಬಿಡಲ್ಲ, ಬರೀ ಮಿಲಿಟ್ರಿ ಅವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ ಅಷ್ಟೇ. ಸೊ ಇವಾಗ ಚಿಟ್ಕುಲ್ಗೆ ಹೋಗಿ ಲಾಸ್ಟ್ ಡಬ್ಬ ನನಗೆ ಗೊತ್ತಿರೋಂಗೆ ಅದೇ ಅನಿಸುತ್ತೆ. ಅಲ್ಲೊಂದು ಕೆರಡೆ ಇತ್ತು, ಅದೇ. ಸೊ ಅಲ್ಲೇ ನಾವು ತಿನ್ಕೊಂಡು ಇವಾಗ ಹೊರಡೋದಷ್ಟೇ. ಓಕೆ, ಸೊ ಲೆಟ್ಸ್ ಗೋ. ಐ ಲವ್ ಚಿಟ್ಕುಲ್ ಲಾಸ್ಟ್ ಕೆಫೆ ಇನ್ ದ ಡೆಸ್ಟಿನೇಷನ್ ಆಫ್ ಡ್ರೀಮ್ಸ್, ಟೇಕ್ ಯುವರ್ ಮೆಮೊರೀಸ್. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಿಲ್ಸಿದ್ದೀವಿ ಇವಾಗ. ಲಾಸ್ಟ್ ಕೆಫೆ ಇದು, ಲಾಸ್ಟ್ ಡಾಬಾ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಕೆಫೆ, ಚಿಟ್ಕುಲ್ ಲಾಸ್ಟ್ ಕೆಫೆ. ಓಕೆ ಬನ್ನಿ, ಲಾಸ್ಟ್ ಕೆಫೆಲಿ ಏನಾದರೂ ತಿನ್ನೋಣ ಅಂತ ಒಂದು ಆಸೆ ನಮಗೆ. ಏನಕ್ಕೆ ಅಂತಂದರೆ, ಮುಂದೆ ನಾವು ಯೂಟ್ಯೂಬಲ್ಲಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಕಾರ್ಲು ಬೇರೆ ಲಾಕ್ ಆಯ್ತಾನೆ ಇಲ್ಲಿ ಅವ್ರು ಹೇಳ್ಕೊಡೋದಕ್ಕೆ ಇಲ್ಲಿ ಬಂದು ನಾವು ತಿಂದಿದ್ವಿ ಅಂತ. ನೋಡಿ, ಈ ಥರ ಒಂದು ಗ್ಲೇಷಿಯರ್ಸ್ ಮಧ್ಯ ತಿಂದಿದ್ದೀವಿ ಅಂತ ಅಲ್ವಾ. ಏನು ಹೆಣ್ಮಕ್ಳು ನೋಡ್ತಾರೋ, ಮಡ್ಮೆ ಮಕ್ಕಳೆಲ್ಲ ನೋಡಿ, ಇದೆಲ್ಲ ಇದಾಗಿದೆ. ಓಕೆ, ಚಿಟ್ಕುಲ್, ವೆಲ್ಕಮ್ ಟು ಬಾಸ್ಪಾ ರಿವರ್ ಕ್ಯಾಂಪ್, ಚಿಟ್ಕುಲ್, ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತ ಹಾಕಿದ್ದಾರೆ. ಎಲ್ಲ ಅಳ್ಸೋಗಿದೆ, ಹೊಸ ಬೋರ್ಡ್ ಹಾಕಿಲ್ಲ ಇಲ್ಲಿ. ಸೂಪರ್. ನಾವು ಇವಾಗ ಸಾಂಗ್ಲಾಗೆ ಬಂದಿದ್ದೀವಿ. ಸಾಂಗ್ಲಾದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫೇಮಸ್ಸು, ಹೋಲಿ ಫೇಮಸ್ಸು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ರೂಮ್ ಸಿಕ್ಕಿಲ್ಲ. ಸೊ ಆದ್ದರಿಂದ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಹಿಂದ್ಗಡೆ ಇಲ್ಲಿ ಕಿನ್ನಾರ್ ಕೈಲಾಶ್ ವ್ಯೂ ಪಾಯಿಂಟ್ ಅಂತ ಇದೆ ಒಂದು ಸ್ಟೇಯಿಂದ. ಬಟ್ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾಯಿಲ್ಲ, ಅದು ಯಾವುದು ಅಂತ ಗೊತ್ತಾಗ್ತಾಯಿಲ್ಲ ಸ್ಟೇ ಅದು. ಬಟ್ ಈ ಥರ ಇದೆ ನೋಡಿ ಇಲ್ಲಿ ವ್ಯೂ. ಸ್ನೋಫಾಲ್ ಎಲ್ಲ ಕಮ್ಮಿ ಇದೆ. ಕೆಲವ್ರು ಹೇಳ್ತಾರೆ ಸ್ನೋಫಾಲ್ ಆಗುತ್ತೆ, ಕೆಲವ್ರು ಹೇಳ್ತಾರೆ ಸ್ನೋಫಾಲ್ ಇನ್ನು ಆಗೋದೇ ಇಲ್ಲ ಈ ವರ್ಷ ಅಂತ ಹೇಳ್ತಿದ್ದಾರೆ. ಏನಂತ ಗೊತ್ತಿಲ್ಲ, ಒಂದು ದೇವ್ರಿಗೆ ಮಾತ್ರ ಗೊತ್ತಷ್ಟೇ. ಅಪ್ಪ, ಬರೀ ಕನ್ಸ್ಟ್ರಕ್ಷನ್ ನಡೀತದೆ ಎಲ್ಲ ಕಡೆ ನೋಡಿ. ಅಲ್ಲೂ ಕನ್ಸ್ಟ್ರಕ್ಷನ್ನು. ಈ ರೋಡು ಲಾರಿಗಳು ಹೋಗಿ ಎಕ್ಕುಟ್ಟೋಗ್ಬಿಟ್ಟಿದೆ. ಏನಿಲ್ಲ ರೋಡಲ್ಲಿ ಅಂದ್ಕೊಳ್ಳಿ. ನೋಡಿ ಕೆಳಗಡೆ ನೋಡಿ ಕನ್ಸ್ಟ್ರಕ್ಷನ್ ಹೆಂಗೆ ನಡೀತಾ ಇದೆ. ಅಪ್ಪ, ಟೂ ವೀಲರ್ ಅವ್ರು ಬಂದ್ಬಿಟ್ರೆ ಮುಗೀತು ಕತೆ ಅಂದ್ಕೊಳ್ಳಿ. ಈ ರೋಡಲ್ಲಿ ಸುಮಾರು ಒಂದು 10 ಕಿಲೋಮೀಟ್ರ್ ಹಿಂಗೆ ಇದೆ. ಅಯ್ಯಪ್ಪ, ಹೈವೇ ಇದು, ಸ್ಪೀಟಿದು. ಬರೀ ಟ್ರಕ್ಕು ಏನೋ ಡ್ಯಾಮ್ ಏನೋ ಮಾಡ್ತಾವ್ರೆ ಅನಿಸುತ್ತೆ. ಕೆಳಗಡೆ ಫುಲ್ಲು ಕನ್ಸ್ಟ್ರಕ್ಷನ್ನು. ಬೆಟ್ಟ ಅನಿಸುತ್ತೆ. ಬೆಟ್ಟನೇ ಕೊಡ್ಬಿಟ್ಟವ್ರು ಈ ಕೆಳಗಡೆಗೆ ಪಾತಾಳಕ್ಕೆ ನೀರು ಹೋಗೋ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ. ಹಾಕಿದಾರಾ? ಡ್ಯಾಮ್ ಮಾಡ್ತಾವ್ರೆ ಆಲ್ರೆಡಿ. ಫುಲ್ ಧೂಳು ಮಗ ಧೂಳು ಹಿಂಗೆ ಫುಲ್ಲು. ನಾವು highway.in ಹೋಟ್ಲಿಗೆ ಬಂದು ಚೆಕ್ ಮಾಡಿದ್ವಿ.
ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಫೆ ಸಿಸ್ಟಮ್ ಇತ್ತು. ಸೊ ಒಳಗಡೆ ಬಫೆ ಇದೆ, ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಮ್ಯಾಚ್ ನೋಡ್ತಾ ಇದ್ದೀವಿ ನಾವು, ಕ್ರಿಕೆಟ್ ಮ್ಯಾಚು. ನಮಗೆ ನಮ್ಮ ಭಾರತದ ಮೇಲೆ ಪ್ರೀತಿ ಇರೋದ್ರಿಂದ ಮ್ಯಾಚ್ ನೋಡ್ತಾ ಇದ್ದೀವಿ. ಇವರು ಮೂವಿ ನೋಡ್ತಾ ಇದ್ದಾರೆ. ದೇ ಆರ್ ಲೀಸ್ಟ್ ಬಾದರ್ಡ್, ನೋ ಪ್ರಾಬ್ಲಮ್, ಇಟ್ಸ್ ಓಕೆ, ದೇ ಆರ್ ವಿಶ್. ಸೊ ಕೈ ತೊಳ್ಕೊಳ್ಳೋಣ, ಆಮೇಲೆ ಮುಂದಿನ ಮಾತಾಡ್ತೀವಿ. ಊಟ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಇಷ್ಟೋ ತನಕ ಮ್ಯಾಚ್ ನೋಡಿ ಇಂಡಿಯಾ ಗೆದ್ದರು, ತುಂಬ ಖುಷಿ ಆಯಿತು. ಸೊ ಇವಾಗ ಮಲ್ಕೊಳ್ಳೋ ಸಮಯ, ಯಾಕೆಂದರೆ ನಾಳೆ ತಿರ್ಗ ಬೇಗ ಹೇಳಬೇಕು ಬೆಳಿಗ್ಗೆ. ಸೊ ನೋಡಿ ಈ ಥರ ಇದೆ ರೂಮು ಇವತ್ತಿಂದು, ಬ್ಯೂಟಿಫುಲ್ ಆಗಿದೆ ರೂಮು. ಸೊ ನೋಡಿ ಇಲ್ಲಿ ಬಿಟ್ಟು ಇಲ್ಲೂ ಕಿಚನ್ ಥರ ಕೊಟ್ಟಿದ್ದಾರೆ, ಅದು ಯಾಕೆ ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಬಾತ್ರೂಮ್ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೂಮು. ಹೀಟರ್ ಕೂಡ ಕೊಟ್ಟಿದ್ದಾರೆ ಬೇಕು ಅಂದರೆ, ಬಟ್ ಅಷ್ಟೊಂದು ಚಳಿ ಇಲ್ಲ, ನೆನ್ನೆ ಚಳಿ ಇಲ್ಲ ಇಲ್ಲಿ. ಬಟ್ ಆದರೂ ಹೀಟರು ಎಲ್ಲ ಕೊಟ್ಟಿದ್ದಾರೆ ಫೆಸಿಲಿಟಿ, ತುಂಬ ಚೆನ್ನಾಗಿದೆ. ಸೊ highway.in ಅಂತ ಹೇಳ್ಬಿಟ್ಟು ನೀವೇನಾದರೂ ಸ್ಪಿಟಿ ಮಾಡ್ತಾಯಿದ್ರೆ ಇದು ಸ್ಪಿಲ್ಲಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬಂದು ನೀವು ಸ್ಟೇ ಆಗ್ಬೋದು. ಪ್ರೈಸಿಂಗ್ ಏನು ಗೊತ್ತಿಲ್ಲ, ಯಾಕೆಂತಂದರೆ ನಾವು ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಪ್ರೈಸಿಂಗ್ ಅಷ್ಟೊಂದೇನು ಗೊತ್ತಿಲ್ಲ. ಸೊ ನೀವೇನಾದರೂ ಅದೇ ಸ್ಪಿಟಿ ಸರ್ಕ್ಯೂಟ್ ಏನಾದ್ರು ಮಾಡ್ತಾಯಿದ್ರೆ, ಸ್ಪಿಲ್ಲೋ ಕಡೆ ಏನಾದರೂ ಬರ್ತಾಯಿದ್ರೆ, ಏನಾದ್ರು ಸ್ಟೇ ಬೇಕು ಅಂತಂದರೆ ಹೈವೇಲೇ ಇದೆ ಇದು. ಏನಿದು highway.in ಅಂತೇಳಿ. ಸೊ ಯು ಕ್ಯಾನ್ ಚೆಕ್ ಔಟ್. ಓಕೆ ಸ್ನೇಹಿತರೆ, ಇಂದಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ನಮ್ಮ ಪ್ಲ್ಯಾನು ಸ್ಪಿಲ್ಲೋಯಿಂದ ಟಾಬ್ಗೆ ಹೋಗೋ ಪ್ಲ್ಯಾನು. ಸೊ ಇಲ್ಲಿಂದ ನಾಕೋ ಹೋಗಿ ನಾಕೋ ಲೇಕು, ಅದಾದಮೇಲೆ ಯಾವುದಾದ್ರೂ ಒಂದು ಪಾಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ನಾಳೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಒಂದು ವ್ಲಾಗ್ ಹಾಕೋದು ಲೇಟ್ ಆಯಿತು, ಇಲ್ಲಿ ನಿಮ್ಮ ಸಪೋರ್ಟ್ ಯಾವತ್ತು ಹೀಗೆ ಇರಲಿ.